ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ದ್ಯಾಮವ್ವ ಮತ್ತು ದುರ್ಗಾವ್ವ ದೇವಿದ ಇಬ್ಬರದು ನಾ ಇಲ್ಲೇ ಜಾತ್ರಾ ವಿಶೇಷತೆ ಅಂಥೇಳಿ ಎಲ್ಲ ಬಗೆಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನಂತ್ರಿ. ಎಲ್ಲರೂ ಇಷ್ಟಪಟ್ಟು ನೋಡಿದ್ರಿ. ಅದೊಂದು ಭಾಳ ಖುಷಿ ತಂದು ಕೊಡ್ತು. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಂದ್ರೆ ಅದು ಹಳ್ಳಿ ಭಾಗದಲ್ಲಿ ಭಾಳ ವರ್ಷಕ್ಕೊಮ್ಮೆ ಮಾಡುವಂಥ ಜಾತ್ರೆನ ದ್ಯಾಮವ್ವ ದುರ್ಗನ ಜಾತ್ರೆ ಅಂತ ಕರಿತೇವ್ರಿ. ಅದು ಭಾಳ ಅಂದ್ರೆ ಭಾಳ ಅದ್ಧೂರಿಯಾಗಿ ಸಡಗರದಿಂದ ಮಾಡ್ತೇವಂತ್ರಿ. ಅದಕ್ಕೂ ಪ್ರೀ ಪ್ಲ್ಯಾನಿಂಗ್ ಭಾಳ ಬೇಕಾಕತಿ. ಕಾಲಾಗ ಚಪ್ಪಲಿ ಹಾಕ್ಲಾರ್ದ ಮತ್ತು ಮನ್ಯಾಗ ಅಡ್ಗೆ ಮಾಡ್ಲಾರ್ದ 3 ಹೊತ್ತು ಗುಡ್ಯಾನ ಊಟನ ಉಂಡು ಮಸ್ತ್ ಪೈಕಿ ಜಾತ್ರೆ ಮಾಡ್ರಂತ ಅನೌನ್ಸ್ ಮಾಡಿಬಿಟ್ಟಿದ್ರಿ ಊರಾನ ಹಿರಿಯರೆಲ್ಲ. ಹೀಗಾಗಿ ಬಂದವ್ರು ಯಾರು ಅಡ್ಗೆ ಕಟ್ಕೊಂಬರ್ತಾರಲ್ಲ ಅವ್ರು ಊಟನ ಮಾಡಿ ಅವ್ರನ್ನೂ ಗುಡಿಗೆ ಕರ್ಕೊಂಡು ಹೋಗಿ ಊಟನ ಮಾಡ್ಕೊಂಡು ಬಂದುಬಿಟ್ಟಿದ್ದೇವಂತ್ರಿ. ಹಂಗೂ ಹಿಂಗೂ ತವ್ರ ಮನಿದ ದ್ಯಾಮವ್ವ ದುರ್ಗನ ಜಾತ್ರೆ ಮುಗಿಸಿದ್ದೇವೆ ನೋಡ್ರಿ. ಇನ್ನು ಜಾತ್ರೆಗೆಲ್ಲ ಊಟ ಮಾಡ್ಕೊಂಡು ಮನ್ಯಾಗಂತೂ ಅಡುಗೆ ಮಾಡಿರಿಕೆ ಇಲ್ಲ. ಅದಕ್ಕೆ ಜಾತ್ರೆ ಮಗೋದಿಂದ ಮನ್ಯಾಗ ಅಡುಗೆ ಮಾಡ್ಕೊಂಡು ಉಣ್ಣೋದೊಂದು ದೊಡ್ಡ ಜಡ ಆಗಿಬಿಡ್ತು. ಯಾರಿಗೆ ಹೇಳೋದ್ರಿ, ಹೊಟ್ಟೆ ಪಾಡ ಉಣ್ಲೇಬೇಕಾಕತಿ. ಜಾತ್ರೆಗೆ ಬರೋಕ್ಕಾಗಲಿಲ್ಲ ಅಂಥೇಳಿ ಜಾತ್ರೆ ಮುಗೋದಿಂದ ಊರಿನವರೆಲ್ಲ ರೀ ಇವತ್ತು ಸಡನ್ನಾಗಿ ಬಂದುಬಿಟ್ಟಿದ್ರು. ಅದಕ್ಕೆ ಅವ್ರಿಗೂ ನಮಗೂ ಆಯ್ತಂತ ಇವತ್ತು ನಾನಿಲ್ಲೇ ಬ್ಯಾಳೆ ಕಟ್ಟಿನ ಸಾರು ಮಾಡತ್ತನಂತ್ರಿ. ನೋಡ್ರಿಲ್ಲೇ ಚೆಂದಾಗಿ ಬ್ಯಾಳೆ ಇಲ್ಲೇ ಹಣ್ಣಾಗಿ ಕುದಿಸಿ ಇಟ್ಕೊಂಡ್ಬಿಟ್ಟಿದ್ದೇನಂತ. ಇನ್ನು ಅದನ್ನು ಸೈಡ್ ತೆಗೆದಿಟ್ರಿ. ಒಂದು ಕಡಾಯಿ ತೊಗೊಂಡು ಅದಕ್ಕೆ ಒಂದು ಅರ್ಧ ಚಮಚಿ ಕೊತ್ತಂಬರಿ ಕಾಳು ಹುರ್ಕೊಳತ್ತನಂತ್ರಿ. ಇನ್ನು ಇದನ್ನು ಸೈಡ್ ತೆಗೆದಿಟ್ರಿ. ನಾನಿಲ್ಲೇ ಅರ್ಧ ಚಮಚಿ ಜೀರಾನ ಹುರಿಯತ್ತನಂತ್ರಿ. ಇನ್ನು ಕಲರ್ ಒಂಚೂರು ಚೇಂಜ್ ಆತಂದ್ರಿ ಇದನ್ನು ತೆಗೆದಿಟ್ಟ. ಇನ್ನು ಬಾಳ್ಗೆ ಒಳಗ್ರಿ ನಾನಿಲ್ಲೇ 2 ಗಡ್ಡೆ ದೊಡ್ಡ ಸೈಜ್ ಉಳ್ಳಾಗಡ್ಡಿ ಹೆಂಚ್ಕೊಂಡೇನಿ ರೀ ಉದ್ದುದ್ಗೆ. ಅದನ್ನಿಲ್ಲೇ ಹುರ್ಕೊಂಬರತ್ತನಂತ. ಅದನ್ನೂ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಹುರಿದನಂತ್ರಿ. ಇನ್ನು ಅದನ್ನು ತೆಗೆದಿಟ್ರಿ. ಅದಕ್ಕೆ ನಾನಿಲ್ಲೇ 2 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡನಂತ. ಇನ್ನು ಹಸಿ ಕೊಬ್ಬರಿ ಇತ್ತು ಅದನ್ನೂ ಸೇರ್ಸಾತೇನೆ. ಎಲ್ಲನೂ ನಾನಿಲ್ಲೇ ಹುರ್ಕೊಳತ್ತನಂತ್ರಿ. ಕಡುಬು ಹೋಳ್ಗೆ ಮಾಡುವಾಗ ಕಟ್ಟಂತ ತೆಗೆದಿಟ್ಟ ಕಟ್ಟಿನ ಸಾರು ಮಾಡ್ತೇವ್ರಿ. ಇವತ್ತು ಏನೂ ಮಾಡಿಲ್ಲ, ಆದರೆ ಡೈರೆಕ್ಟಾಗಿ ನಾನಿಲ್ಲೇ ಕಡಲೆಬೇಳೆ ಕುದಿಸಿ ಕಟ್ಟಿನ ಸಾರು ಮಾಡಿದ್ದೇನಂತ್ರಿ. ಇಲ್ಲಿ ನೋಡ್ರಿ 2 ಕಡ್ಡಿ ಕರಿಬೇವನ್ನ ಸೇರ್ಸಾತೇನಂತ್ರಿ. ಇದನ್ನೆಲ್ಲ ಹುರಿದ ತೆಗೆದಿಟ್ರಿ. ಇನ್ನು ಬಾಳಿಗೆಗೆ 2 ರಿಂದ 3 ಟೊಮೆಟೊನ ನಾನಿಲ್ಲಿ ಹುರಿಯಾಕೆ ಇಟ್ಕೊಂಡೇನಂತ್ರಿ. ಅದನ್ನೂ ನೋಡ್ರಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಬಂದ್ಬಿಡೋಣಂತ. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತಾನಂದ್ರೆ ಹಂಗೂ ನಡಿತೈತ್ರಿ. ನಾನಿಲ್ಲೇ ಹಂಗನ ಎಲ್ಲನೂ ಹುರಿಯತ್ತನಂತ. ಇನ್ನು ಹುರಿದಿಟ್ಕೊಂಡಿದ್ದೀವಲ್ಲ ಜೀರಿಗೆ ಮತ್ತು ಕೊತ್ತಂಬರಿ ಕಾಳು ಮತ್ತು ಕೊಬ್ಬರಿ, ಕರಿಬೇವು, ಬೆಳ್ಳುಳ್ಳಿ ಎಲ್ಲನೂ ಸೇರಿ ಮಿಕ್ಸರ್ ಮಾಡತ್ತನಂತ್ರಿ. ಎಷ್ಟು ಸಾಧ್ಯಕತ್ತಲ್ರಿ ಅಷ್ಟು ಸಣ್ಣಗೆ ನಾವಿಲ್ಲೇ ರುಬ್ಕೊಂಬಂದ್ಬಿಡೋಣಂತ. ಉಳ್ಳಾಗಡ್ಡಿನೂ ಇದಕ್ಕೆ ಸೇರಿಸ್ಬಿಡೋಣ. ಇನ್ನು ಮನ್ಯಾಗ ಮಮ್ಮಿ ಮಾಡಿಟ್ಟಿದ್ದಳ್ರಿ ಆಲ್ರೆಡಿ ಒಣ ಖಾರ. ಅದಕ್ಕೆ ಮಸಾಲೆ ಕುಡಿಸಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ನಾನಿಲ್ಲಿ ಅದನ್ನ ಸೇರ್ಸಾತೇನಂತ್ರಿ. 1 ಚಮಚಿ ಸ್ವಲ್ಪ ಅರಿಶಿನ ಸೇರ್ಸಾತೇನೆ ನೋಡ್ರಿ. ಇಷ್ಟ ನುಣ್ಣಗೆ ಆದರೆ ಸಾಕು ನೋಡ್ರಿ. ಇನ್ನು ಇದನ್ನೆಲ್ಲ ಸೈಡ್ ಎತ್ತಿಟ್ಬಿಡೋಣಂತ. ಇನ್ನು ಜಾರಕ್ಕೆ ಟೊಮೆಟೊ ಐತಲ್ಲ ಅದನ್ನು ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣಂತ್ರಿ. ನೋಡ್ರಿ ಎಲ್ಲನೂ ಇದಕ್ಕೆ ನಾನಿಲ್ಲೇ ಮಿಕ್ಸ್ ಕೊಟ್ಕೊಳತ್ತನಂತ. ಒಂಚೂರು ಎಲ್ಲನೂ ಹೊಳಸಾಡ್ಬಿಟ್ಟು ಇನ್ನು ಬ್ಯಾಳೆ ಏನು ಕುದಿಸಿಟ್ಕೊಂಡಿದ್ದೀವಲ್ರಿ ಕಡಲೆಬೇಳೆ ಅದರಿಂದ ಒಂದು ಸ್ವಲ್ಪ ಅರ್ಧದಷ್ಟು ಇಲ್ಲೇ ಮಿಕ್ಸರ್ಗೆ ಹಾಕೊಂಬಂದ್ಬಿಡತ್ತನಂತ. ಇನ್ನು ಅರ್ಧ ಏನೈತಲ್ರಿ ಅದನ್ನು ಸ್ವಲ್ಪ ಕಡ್ಗೊಲ್ಲೆ ಎಲ್ಲನೂ ನಾ ಇಲ್ಲೇ ಕಡ್ಕೊಂಬಿಡತ್ತೇನೆ ನೋಡ್ರಿ. ಅದಕ್ಕೆ ನಾನಿಲ್ಲೇ ರುಬ್ಬಿದ್ದನ್ನೆಲ್ಲ ಕಡಲೆಬೇಳೆ ಮತ್ತು ಮಸಾಲ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಕಡ್ಗೊಲ್ಲೆ ಎಲ್ಲನೂ ಹೊಳ್ಸಾಡ್ಕೊಂಬಿಡೋಣಂತ್ರಿ. ಇನ್ನು ಗ್ಯಾಸ್ ಹಚ್ಚಿ ಎಲ್ಲನೂ ಒಂದು ರೌಂಡ್ ಕುದಿಸ್ಕೊಂಡು ಬಂದ್ಬಿಡೋಣಂತ್ರಿ. ಇದಕ್ಕೆ ನಾನಿಲ್ಲೇ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರ್ಸಾತನಂತ್ರಿ ಮತ್ತು ಬೆಲ್ಲನೂ ಸೇರ್ಸಾತನಂತ. ಹುಳಿ ಬೆಲ್ಲ ಹಾಕ್ತಾ ಅಡುಗೆ ಮಾಡೋಕ್ಕೆ ಹೆಂಗೆ ಸಾಧ್ಯಕತ್ರಿ. ಅದಕ್ಕೆ ಇದನ್ನೆಲ್ಲ ಹಚ್ಕೊಂಡು ಬಂದ್ಬಿಡೋಣಂತ. ಇನ್ನು ಒಂದು ಸೈಡ್ ನಾವಿಲ್ಲೇ ಕಡಾಯಿ ಕಾಯಕ್ಕಿಟ್ಟಿದ್ದೇನಂತೆ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ರೆಡಿ ಮಾಡತ್ತನಂತ್ರಿ. ಕರಿಬೇವು ಇತ್ತು, ಕರಿಬೇವು ಸೇರಿಸಿದ್ದೇನೆ. ಈಗಾಗಲೇ ಒಣ ಖಾರ ಅಂತ ಹಾಕಿದ್ನಿ. ಇಲ್ಲಿ ನಾ ಇಲ್ಲೇ ಸ್ವಲ್ಪ ಒಣ ಖಾರ ಸೇರಿಸಿ ಒಗ್ಗರಣೆಗೆ ಹಾಕಿಬಿಟ್ಟಿದ್ದೇನಂತ್ರಿ. ಇನ್ನು ಫೈನಲ್ಲಾಗಿ ಹುಂಚಿ ಹುಳಿನ ಹಿಂಡಾತನಂತ್ರಿ. ಇನ್ನು ಇದನ್ನೊಂಚೂರು ಎಲ್ಲನೂ ಕುದಿಸ್ಕೊಂಬಂದ್ಬಿಡೋಣಂತ. ಇನ್ನು ಫೈನಲ್ ಟಚ್ ಅಂತ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೇನೆ ಅದನ್ನೂ ಸೇರಿಸಿ ಹೊಳ್ಸಾಡ್ಬಿಡತ್ತೇನೆ ರೀ. ಇಷ್ಟಾದರೆ ಇದ್ರ ಕೆಲಸ ಮುಗೀತು. ಇಷ್ಟ ಆದಿಂದ್ರಿ ಪಲ್ಯ ಅಂತ ಉದ್ರಬೇಳೆ ಮತ್ತು ಜುನ್ಕದ ವಡಿ, ಅನ್ನ ಮತ್ತು ಗಾರ್ಗಿ ಮಾಡಿದ್ದೇವಂತ್ರಿ. ಈಗಾಗಲೇ ನಾನು ನಿಮಗೆ ಗಾರ್ಗಿ ವಿಡಿಯೋನ ಮಾಡಿ ಹಾಕಿದ್ದೇನಂತ. ಎಲ್ಲರೂ ಇಷ್ಟಪಟ್ಟು ನೋಡಿದ್ರಿ, ಖುಷಿ ಆಯ್ತು. ಗಂಡನ ಮನೆಯಾಗೂ ನಾವು ಅಡುಗೆ ಮಾಡ್ತೇವ್ರಿ ಖರೆ, ಆದರೆ ತವ್ರ ಮನೆಯಾಗೂ ನಾವು ಮಾಡ್ತೇವೆ. ಆದರೆ ತವ್ರ ಮನ್ಯಾಗ ತಂದೆ ತಾಯಿ ಹಿಂಬಲ್ ಕುಂತ ಊಟ ಮಾಡ್ತೇವಲ್ಲ ಅದೊಂಥರ ಸ್ಪೆಷಲ್ ರುಚಿ ಕೊಟ್ಬಿಡ್ತೈತಿ. ಯಾಕಂದ್ರೆ ಬರೋದ ಭಾಳ ದಿನಕ್ಕೊಮ್ಮೆ ಬಂದಿರ್ತೇವ್ರಿ. ಹೀಗಾಗಿ
ತವ್ರ ಮನ್ಯಾಗ ಕುಂತ ಊಟ ಮಾಡಿದ್ರೆ ಅದೊಂಥರ ಬೇರೆ ಫೀಲ ಕೊಟ್ಬಿಡ್ತೈತಿ. ನಿಮಗೆ ಕರೆ ಅನಿಸಿದ್ರೆ ನನಗೆ ಎಸ್ ಅಂತ ಕಮೆಂಟ್ ಮಾಡಿರಿ. ಹೆಣ್ಮಕ್ಳು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿರ್ತಾರೆ ಕರೆ. ಆದರೆ ಗಂಡನ ಮನೆಗೆ ಹೋಗಿ ವಾಪಸ್ ಬಂದಿಂದ ತಂದೆ ತಾಯಿ ಬೆಲೆ ಮತ್ತು ತವ್ರ ಮನೆ ಬೆಲೆ ಎರಡೂ ಅರ್ಥ ಆಗಿಬಿಡ್ತೈತಿ. ಹೀಗಾಗಿ ಭಾಳ ಅಂದ್ರೆ ಭಾಳ ಅಟ್ಯಾಚ್ಮೆಂಟ್ ತವ್ರ ಮನೆ ಮೇಲೆ ಉಳಿದು ಬಿಡ್ತೈತಿ ನೋಡ್ರಿ. ನನ್ನ ಈ ಮಾತಿನ ಕದ್ದಿಲ್ಲಾಗ್ರಿ ಎಲ್ಲರಿಗೂ ಊಟನ ಹಚ್ಚಾತೇನಂತ್ರಿ. ಇನ್ಯಾಕೆ ತಡ ಮಾಡೋದು, ಊಟ ಮಾಡ್ಬರ್ರಿ ಅಂತ ಕರೆದ್ರೆ ಇಲ್ಲಿ ನೋಡ್ರಿ ನನ್ನ ತಂಗಿ ಮಗ ಮತ್ತು ಅವನ ಚಡ್ಡಿ ದೋಸ್ತು ಮೋಕ್ಷಿತು ಇಬ್ಬರದು ಜೋಕ್ ನಡೆದು ಬಿಟ್ಟೈತಿ. ನಮ್ಮ ಈ ಬ್ಯುಸಿ ಲೈಫ್ನಾಗ ರೀ ಮಕ್ಕಳ ಆಡೋದ ಮತ್ತು ಓಡಾಡೋದ ನೋಡಿದ್ರೆ ಆಗಿದಂಥ ಬ್ಯಾಸರು ಭಾಳ ಅಂದ್ರೆ ಭಾಳ ಮರೆತು ಹೋಗ್ಬಿಡ್ತೈತಿ. ಹೀಗಾಗಿ ಎಲ್ಲರೂ ವರ್ಷಕ್ಕೊಮ್ಮೆ ಬರೋದ್ರಿಂದ ಎಲ್ಲರೂ ಅವ್ರವ್ರ ಮಕ್ಕಳದ ಸ್ಕೂಲ್ದಾಗ ಬ್ಯುಸಿ ಇದ್ಬಿಡ್ತೇವೆ ರೀ. ಹೀಗಾಗಿ ಅಕ್ಕನ 2 ಮಕ್ಕಳು, ನಾನು ನನ್ನ 2 ಮಕ್ಕಳು, ತಂಗಿ ಮಗ ಎಲ್ಲರೂ ಸೇರಿಲಿ ಊಟ ಮಾಡೋಕೆ ಕುಂತ್ಬಿಟ್ಟಿದ್ದೇವೆ ರೀ. ಎಲ್ಲರೂ ಸೇರಿ ಪಂಕ್ತಿ ಚಾಪಿ ಹಾಸ್ಕೊಂಡು ಎಲ್ಲರೂ ಸೇರಿ ಊಟ ಮಾಡ್ತೇವಲ್ಲ, ಇದೊಂಥರ ಸ್ಪೆಷಲ್ ಖುಷಿ ತಂದು ಕೊಟ್ಬಿಡ್ತೈತೆ ರೀ. ಕಡಲೆಬೇಳೆ ಕಟ್ಟಿನ ಸಾರು ಜೊತೆ ರೀ ಇವತ್ತಿನ ನನ್ನ ವ್ಲಾಗ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿಯಾಗೋಣಂತ್ರಿ. ಅಲ್ಲಿವರೆಗೂ ಬಾಯ್.